ಹಾಯ್. ಇವತ್ತು ಬುದ್ಧ ತನ್ನ ಹಿಂದಿನ ಬೋಧಿಸತ್ವನ ಜನ್ಮದಲ್ಲಿ ನಿಗ್ರೋಧ ಮೃಗ ಅಂತ ಮೃಗರಾಜನಾಗಿದ್ದಂತಹ ಕಥೆ. ಇವನ ಕೆಳಗೆ ಸುಮಾರೊಂದು 500 ಜಿಂಕೆಗಳು ಓಡಾಡ್ತಾ ಇರ್ತವೆ. ಅದೇ ಸಮಯದಲ್ಲಿ ಇನ್ನೊಬ್ಬ ಶಾಖಾಮೃಗ ಅಂತ ಅವನ ಕೆಳಗೂ ಒಂದು 500 ಜಿಂಕೆಗಳು ಓಡಾಡ್ತಾ ಇರ್ತವೆ. ಈ ಎರಡೂ ಗುಂಪಿನ ಜಿಂಕೆಗಳು ಕಾಡಿನಲ್ಲೆಲ್ಲ ಓಡಾಡ್ಕೊಂಡಿರ್ತವೆ. ಆ ಊರಿನ ರಾಜ ಇರ್ತಾನಲ್ಲ, ಅವನಿಗೆ ಜಿಂಕೆ ಮಾಂಸ ತಿನ್ನಬೇಕು ಅಂತ ಆಸೆ. ಅವನೇನು ಮಾಡ್ತಿರ್ತಾನೆ ಗೊತ್ತಾ? ಜನಗಳನ್ನೆಲ್ಲ ಸೇರಿಸ್ಕೊಂಡು, ಬನ್ನಿ ನಾವು ಕಾಡಿಗೆ ಹೋಗೋಣ, ನನಗೆ ದಿನಾ ಊಟಕ್ಕೆ ಜಿಂಕೆ ಮಾಂಸನೇ ಬೇಕು, ನಾವು ಕಾಡಿಗೆ ಹೋಗಿ ಬೇಟೆ ಆಡ್ಕೊಂಬರೋಣ ಅಂತ ಹೇಳಿ ಪ್ರತಿದಿನ ಕಾಡಿಗೆ ಹೋಗೋದು, ಆ ಜಿಂಕೆಗಳನ್ನು ಬೇಟೆ ಆಡ್ಕೊಂಬರೋದು, ಊಟ ಮಾಡೋದು ಮಾಡ್ತಿರ್ತಾನೆ. ಜನ ಪಾಪ ದಿನಾ ಕಾಡಿಗೆ ಬೇಟೆ ಆಡೋಕ್ಕೆ ಹೋಗೋಕ್ಕಾಗತ್ತಾ? ಅವರಿಗೂ ಬೇರೆ ಕೆಲಸ ಇರುತ್ತಲ್ವಾ. ಅವ್ರು ಎಷ್ಟು ಬುದ್ಧಿವಂತರು ಗೊತ್ತಾ? ಒಂದ್ಸಲಿ ಎಲ್ಲ ಹೋಗ್ಬಿಟ್ಟು ಈ ಎರಡೂ ಗುಂಪಿನ ಜಿಂಕೆ ಸುತ್ತ ಸೇರಿಬಿಟ್ಟು ಬಲೆ ಹಾಕ್ಬಿಡ್ತಾರೆ. ಪಾಪ ಎಲ್ಲ ಜಿಂಕೆಗಳು ಸಿಕ್ಕಾಕೊಂಡ್ಬಿಡ್ತವೆ. ಎಲ್ಲ ಜಿಂಕೆಗಳನ್ನು ತೊಗೊಂಬಂದ್ಬಿಟ್ಟು ಅವರ ಊರಿಗೆ ಹತ್ತಿರದಲ್ಲಿ ಇದ್ದಿದ್ದು ಒಂದು ದೊಡ್ಡ ಉದ್ಯಾನವನ, ಅದರೊಳಗೆ ಎಲ್ಲ ಜಿಂಕೆಗಳನ್ನು ತುಂಬಿಸ್ಬಿಡ್ತಾರೆ. ಆಮೇಲೆ ರಾಜಂಗೆ ಹೇಳ್ತಾರೆ, ರಾಜ, ನಾವು ಇನ್ಮೇಲೆ ಕಾಡಿಗೆ ಹೋಗಿ ಬೇಟೆ ಆಡೋದು ಬೇಡ, ಕಾಡಲ್ಲಿದ್ದ ಜಿಂಕೆಗಳನ್ನೆಲ್ಲ ತಂದು ನಮ್ಮ ಉದ್ಯಾನದಲ್ಲಿ ತುಂಬಿಸ್ಬಿಟ್ಟಿದ್ದೀವಿ, ನಿಮಗೆ ಎಷ್ಟು ಬೇಕಾದರೂ ಜಿಂಕೆನ ಹೊಡ್ಕೊಂಡು ನೀವು ತಿನ್ಕೋಬೋದು ಅಂತ. ರಾಜಂಗೂ ಖುಷಿ ಆಗತ್ತೆ. ಸರಿ ಹಾಗಾದರೆ ಅಂದ್ಬಿಟ್ಟು ತನ್ನ ಜೊತೆಗೆ ಒಂದಿಬ್ಬರನ್ನ ಕರ್ಕೊಂಡು ಅದೇ ಉದ್ಯಾನದೊಳಗೆ ಹೋಗೋದು. ಉದ್ಯಾನ ಎಷ್ಟು ದೊಡ್ಡದಿರುತ್ತೆ, ಕಾಡಿನಂಗೇನು ತುಂಬ ದೊಡ್ಡ ಜಾಗನಾ? ಸಣ್ಣ ಜಾಗ. ಅಲ್ಲೇ ಪಾಪ 1000 ಜಿಂಕೆಗಳಿರ್ತವೆ. ದಿನ ಬಾಣ ಬಿಡೋದು. 3-4 ಮೃಗಗಳಿಗೆಲ್ಲ ಗಾಯ ಆಗ್ತಾ ಇರುತ್ತೆ. ಯಾವುದೋ ಒಂದು ಮೃಗ ಬಿದ್ದು ಸತ್ತೋಗ್ತಾ ಇರುತ್ತೆ. ಅದನ್ನ ಎತ್ಕೊಂಬಂದು ತಿಂತಾ ಇರ್ತಾನೆ. ಜೊತೆಗೆ ಉಳಿದ ಮೃಗಗಳಿಗೂ ಬಾಣದ ಪೆಟ್ಟಿನಿಂದ ಗಾಯ ಆಗ್ತಾ ಇರುತ್ತೆ. ನಿಗ್ರೋಧ ಮೃಗ ಅದನ್ನು ನೋಡ್ತಾ ಇರುತ್ತಲ್ಲ, ಅದೇನು ಮಾಡುತ್ತೆ, ಅದಕ್ಕೆ ಪಾಪ ತುಂಬ ಬೇಜಾರಾಗುತ್ತೆ. ಅಯ್ಯೋ, ಪ್ರಾಣಿಗಳು ಸಾಯೋದಂತೂ ಇದ್ದಿದ್ದೆ, ಒಂದಲ್ಲ ಒಂದು ದಿವಸ ಹುಲಿನೋ ಸಿಂಹನೋ ತಿಂದಾಗ್ತವೆ, ಇಲ್ಲ ಮನುಷ್ಯರು ಬೇಟೆ ಆಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ನಾವೆಲ್ಲ ಇಲ್ಲಿ ಬಂದು ಸಿಗಾಕೊಂಡು ದಿನ ಎಷ್ಟೊಂದು ಮೃಗಗಳಿಗೆ ಗಾಯ ಆಗ್ತಾ ಇದೆಯಲ್ಲ ಇವರ ಆಟದಿಂದಾಗಿ. ಅದಕ್ಕೆ ಅದೇನು ಮಾಡುತ್ತೆ, ರಾಜನ ಹತ್ರಕ್ಕೆ ಬಂದ್ಬಿಟ್ಟು ಹೇಳುತ್ತೆ, ನೋಡು, ಇನ್ಮೇಲಿಂದ ನೀವು ಪ್ರಾಣಿಗಳನ್ನೆಲ್ಲ ಈ ಜಿಂಕೆಗಳ ಮೇಲೆಲ್ಲ ಬಾಣ ಬಿಟ್ಟು ಸಾಯಿಸೋದು ಬೇಡ, ನಾವೇ ಒಂದು ಜಿಂಕೆನ, ನಿಮಗೆ ದಿನ ಊಟಕ್ಕೆ ಜಿಂಕೆ ಬೇಕಲ್ವಾ, ನಾವೇ ಒಂದು ಜಿಂಕೆನ ಪ್ರತಿನಿತ್ಯ ನನ್ನ ಗುಂಪಿಂದ ಒಂದು ಜಿಂಕೆನ, ಇನ್ನೊಂದು ದಿವಸ ಮಾರನೇ ದಿವಸ ಶಾಖಾಮೃಗದ ಗುಂಪಿಂದ ಇನ್ನೊಂದು ಜಿಂಕೆನ ಕಳಿಸ್ತೀವಿ, ಆ ಜಿಂಕೆನ ನೀನು ತಿನ್ನು ಅಂತ ಹೇಳುತ್ತೆ. ರಾಜನು, ಓ ಹಾಗಾದರೆ ಸರಿ, ನಾನೇನು ಕಷ್ಟಪಡಬೇಕಾಗಿಲ್ಲ, ಅಡುಗೆಯವ್ರನ್ನ ಕರೆದು ಹೇಳ್ತಾನೆ, ಬಂದು ದಿನಕ್ಕೊಂದು ಜಿಂಕೆ ಬರುತ್ತೆ, ನೀವು ಅದನ್ನು ನನಗೆ ಅಡುಗೆ ಮಾಡಿ ಬಡಿಸಿ ಅಂತ. ಸರಿ, ಹಾಗೆ ದಿನ ಕಳೀತಾ ಇರುತ್ತೆ. ದಿನ ಎರಡೂ ಗುಂಪಿಂದ ಯಾವುದಾದ್ರು ಒಂದು ಗುಂಪಿಂದ ಒಂದೊಂದು ಜಿಂಕೆ ಬಂದು ಬಂದ್ಬಿಟ್ಟು ಬಲಿಯಾಗ್ಬಿಟ್ಟು ಅದರಿಂದ ಅಡುಗೆ ಮಾಡ್ತಿರ್ತಾರೆ. ಹೀಗೆ ಇರಬೇಕಾದ್ರೆ ಒಂದು ದಿವಸ ಒಂದು ಹೆಣ್ಣು ಜಿಂಕೆ, ಪಾಪ ಅದು ಗರ್ಭಿಣಿ, ಅದ್ರ ಹೊಟ್ಟೆನಲ್ಲಿ ಸಣ್ಣ ಮರಿ ಇರುತ್ತೆ. ಅದಕ್ಕೆ ತುಂಬ ಬೇಜಾರಾಗುತ್ತೆ. ನನಗೇನೋ ಪರವಾಗಿಲ್ಲ, ನಾನು ಸತ್ತೋಗ್ತೀನಿ, ಆದರೆ ನನ್ನ ಹೊಟ್ಟೆನಲ್ಲಿದೆಯಲ್ಲ ಮರಿ, ಅದು ಹೊರಗೆ ಬರೋಕ್ಕೆ ಮುಂಚೆನೇ ಸತ್ತೋಗ್ಬಿಡುತ್ತಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಅವಕಾಶ ಕೊಡು, ಈಗ ಸದ್ಯಕ್ಕೆ ನನ್ನ ಬದಲಿಗೆ ಬೇರೆ ಯಾರನ್ನಾದರೂ ಕಳಿಸು ಅಂತ ಕೇಳ್ಕೊಳ್ಳುತ್ತೆ. ಅದು ಶಾಖಾಮೃಗದ ಗುಂಪಲ್ಲಿರುತ್ತೆ. ಅದರಲ್ಲಿ ತನ್ನ ಗುಂಪಿನ ಒಡೆಯ ಇರ್ತಾನಲ್ಲ ಶಾಖ, ಅವನ ಹತ್ರ ಹೋಗ್ಬಿಟ್ಟು ಇನ್ಯಾರನ್ನಾದರೂ ಕಳಿಸು, ನನ್ನ ಮರಿ ಹೊಟ್ಟೆಯಿಂದ ಹೊರಗೆ ಬಂದಮೇಲೆ ಆಮೇಲೆ ನಾನು ಹೋಗಿ ಬಲಿಯಾಗ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಆ ಶಾಖ ಇದ್ದಿದ್ದು, ಹಾಗೆಲ್ಲ ಆಗೋದಿಲ್ಲ, ಇವತ್ತು ನಿನ್ನ ಸರದಿ, ನೀನು ಹೋಗಲೇಬೇಕು ಅಂತ ಹೇಳುತ್ತೆ. ಪಾಪ ಅದಕ್ಕೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದು ಸೀದಾ ನಿಗ್ರೋಧದ ಹತ್ರ ಬರುತ್ತೆ. ಅದೇ ಬೋಧಿಸತ್ವ ಇದ್ನಲ್ಲ ಅವನ ಹತ್ರಕ್ಕೆ, ನನಗೇನಾದರೂ ಸಹಾಯ ಮಾಡ್ತೀಯಾ, ನಾನು ಗರ್ಭಿಣಿಯಾಗಿದ್ದೀನಿ ಅಂತ ಹೇಳುತ್ತೆ.
ಆಗ ನಿಗ್ರೋಧ ಅದ್ರ ಬದಲಿಗೆ ಬೇರೆ ಯಾರನ್ನಾದರೂ ಕಳ್ಸೋಕ್ಕಾಗತ್ತಾ? ಹೇಗೆ ಕಳಿಸೋದು? ಅದು ಚೆನ್ನಾಗಿರೋದಿಲ್ಲ. ಅದೇನು ಮಾಡುತ್ತೆ ಗೊತ್ತಾ? ಇನ್ನೇನು ಯೋಚನೆ ಮಾಡಬೇಡ, ಆರಾಮಾಗಿರು ಅಂತ ಹೇಳ್ಬಿಟ್ಟು ತಾನೇ ಹೊರಟ್ಬಿಡುತ್ತೆ. ತಾನೇ ಇವತ್ತಿನ ದಿವಸ ಬಲಿಯಾಗ್ಬಿಟ್ಟು ರಾಜಂಗೆ ಊಟ ಆಗ್ಬಿಡ್ತೀನಿ ಅಂತ ಹೇಳಿ ಹೋಗುತ್ತೆ. ಆಗ ಅಡುಗೆಯವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನಪ್ಪ, ಗುಂಪಿನಿಂದ ಒಂದು ಮೃಗನ ಕಳಿಸು ಅಂತ ಹೇಳಿದರೆ ಮೃಗರಾಜನೇ ಬಂದ್ಬಿಟ್ಟಿದೆಯಲ್ಲ, ಅಂದರೆ ಆ ಗುಂಪಿನ ರಾಜನೇ ಬಂದ್ಬಿಟ್ಟಿದೆಯಲ್ಲ ಅಂತ. ಸೀದಾ ತಮ್ಮ ರಾಜನ ಹತ್ರ ಹೋಗಿ ಹೇಳ್ತಾರೆ, ಹಿಂಗಾಗಿದೆ ಮಹಾರಾಜರೇ, 2 ಗುಂಪಿಗೂ ಒಬ್ಬೊಬ್ಬರು ರಾಜರಿದ್ದಾರಲ್ವಾ, ಮೃಗಗಳ ಗುಂಪಿಗೆ, ಆ ಗುಂಪಿನ ಒಂದು ಗುಂಪಿನ ರಾಜ ಮೃಗನೇ ಬಂದ್ಬಿಟ್ಟಿದೆ ಅಂತ. ಆಗ ರಾಜ ಓಡಿ ಬರ್ತಾನೆ, ಇದ್ಯಾಕೆ, ನೀನು ಯಾಕೆ ಬಲಿ ಆಗ್ತಾ ಇದೀಯಾ, ನಿನ್ನ ಗುಂಪಿಂದ ಯಾರನ್ನಾದರೂ ಕಳಿಸು ಅಂತ ಅಂತಾನೆ. ಆಗ ಅದು ಹೇಳುತ್ತೆ, ಹಂಗೆ ಮಾಡೋದು ಸರಿಯಾಗತ್ತಾ ರಾಜ? ಆ ಜಿಂಕೆ ಯಾವುದು ಇವತ್ತು ನಿನ್ನ ಹತ್ರ ಬರಬೇಕಾಗಿತ್ತು ಅದು ಗರ್ಭಿಣಿ ಆಗಿತ್ತು, ಅದು ನನ್ನ ಹತ್ರ ಬಂದು ಕೇಳ್ಕೊಳ್ತು, ನಾನು ಅದಕ್ಕೆ ಅಭಯ ಕೊಟ್ಟಿದ್ದೀನಿ, ಅದಕ್ಕೆ ಧೈರ್ಯ ಹೇಳಿದ್ದೀನಿ. ಅದ್ರ ಪ್ರಾಣ ರಕ್ಷಣೆ ಮಾಡಬೇಕು ಅಂದರೆ ನನ್ನ ಪ್ರಾಣನೇ ಬಲಿ ಕೊಡ್ತೀನಿ, ಒಂದಲ್ಲ ಒಂದಿನ ನಾನು ಸಾಯಲೇಬೇಕು, ಅದರಿಂದ ಇವತ್ತೇ ನನ್ನನ್ನು ಕೊಂದು ಹಾಕು ಅಂತ ಹೇಳುತ್ತೆ. ಆಗ ರಾಜಂಗೆ ಆಶ್ಚರ್ಯ ಆಗ್ಬಿಡುತ್ತೆ, ಹೀಗೂ ಇರುತ್ತಾ, ಇನ್ನೊಂದು ಪ್ರಾಣಿಗೋಸ್ಕರ ನಿನ್ನ ಜೀವನೇ ಕೊಡ್ತಾ ಇದೆಯಾ? ಖಂಡಿತ ನಾನು ನಿನ್ನ ಮೇಲೆ ಪ್ರಾಣಿಗಳನ್ನು ಕೊಲ್ಲೋದಿಲ್ಲ, ಎಲ್ಲ ಪ್ರಾಣಿಗಳಿಗೂ ನಾನು ಅಭಯ ಕೊಟ್ಬಿಡ್ತೀನಿ. ನೀನು ಅದು ಒಂದು ಜಿಂಕೆಗೆ ಅಭಯ ಕೊಡೋದಕ್ಕೋಸ್ಕರ ನೀನು ನಿನ್ನ ಪ್ರಾಣನೇ ಕೊಡ್ತಾ ಇದೆಯಾ? ನಾನು ಬರೀ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಇಷ್ಟೊಂದು ಜಿಂಕೆನ ಕೊಲ್ತಾ ಇದ್ದೀನಲ್ಲ, ನಾನು ಮಾಡ್ತಾ ಇರೋದು ತಪ್ಪು. ನಾನು ಜಿಂಕೆಗಳನ್ನೆಲ್ಲರಿಗೂ ಬಿಟ್ಬಿಡ್ತೀನಿ, ನಾನು ಎಲ್ಲದಕ್ಕೂ ಅಭಯ ಕೊಟ್ಬಿಡ್ತೀನಿ ಅಂತಾನೆ. ಆಗ ಅದು ಹೇಳುತ್ತೆ, ಆ ನಿಗ್ರೋಧ ಮೃಗ, ನೋಡಿ ಆದರೆ ಎಷ್ಟು ಬುದ್ಧಿ, ಎಷ್ಟು ಒಳ್ಳೆಯದು ಅಂತ. ರಾಜ, ಜಿಂಕೆಗಳಿಗೇನೋ ನೀನು ಅಭಯ ಕೊಟ್ಟೆ, ಆದರೆ ಕಾಡಿನಲ್ಲಿ ಬೇರೆ 4 ಕಾಲಿನ ಬೇಕಾದಷ್ಟು ಪ್ರಾಣಿಗಳಿದೆ, ಬರೀ ಜಿಂಕೆಗಳ? ಕಾಡು ಬೆಕ್ಕಿರುತ್ತೆ, ಕಾಡಿನಲ್ಲಿ ಬೇರೆ ಬೇರೆ ಪ್ರಾಣಿಗಳಿರುತ್ತೆ, ಆ ಪ್ರಾಣಿಗಳನ್ನಾದರೂ ಹೋಗಿ ಬೇಟೆ ಆಡ್ತೀಯ ನೀನು, ಅದು ತಪ್ಪಲ್ವಾ ಅಂತ ಕೇಳುತ್ತೆ. ಆಗ ರಾಜಂಗೆ, ಹೌದು, ನಾನು ಯಾವ ಪ್ರಾಣಿಗಳನ್ನು ಇನ್ಮೇಲೆ ಬೇಟೆ ಆಡೋದಿಲ್ಲ ಅಂತಾನೆ. ಹಾಗೇ ಆಕಾಶದಲ್ಲಿ ಪಕ್ಷಿಗಳು ಹಾರಾಡ್ತವೆ, ಆ ಪಕ್ಷಿಗಳನ್ನಾದರೂ ನೀವು ಬೇಟೆ ಆಡ್ತೀಯಾ ಅಂತ ಕೇಳುತ್ತೆ ಆ ನಿಗ್ರೋಧ ಮೃಗ. ಆಗ ರಾಜಂಗೆ ತುಂಬ ಪಶ್ಚಾತ್ತಾಪ ಆಗ್ಬಿಟ್ಟು, ಹೌದು, ಪಕ್ಷಿಗಳು ಆರಾಮಾಗಿ ಹಾರಾಡ್ಕೊಂಡಿರಲಿ, ಅವುಗಳನ್ನು ನಾನು ಕೊಲ್ಲೋದಿಲ್ಲ ಅಂತಾನೆ. ಅಲ್ಲಿಗೂ ನಿಲ್ಲೋದಿಲ್ಲ. ನಿಗ್ರೋಧ ಏನು ಹೇಳುತ್ತೆ ಗೊತ್ತಾ? ನೀರಿನಲ್ಲಿ ಸಂಚರಿಸುತ್ತಲ್ಲ ಮೀನು ಇವೆಲ್ಲ, ಅವುಗಳನ್ನು ಕೊಲ್ತೀಯಾ ಅಂತ ಕೇಳುತ್ತೆ. ಅವಾಗ, ಹೌದು, ನಾನು ಇನ್ಮೇಲೆ ಯಾವ ಪ್ರಾಣಿನೂ ಕೊಲ್ಲೋದಿಲ್ಲ, ನಮ್ಮ ಉದ್ಯಾನದಲ್ಲಿ ಕಾಯಿ ಪಲ್ಯ ಹಣ್ಣು ಎಲ್ಲ ಬಿಡುತ್ತಲ್ಲ, ಅದರಲ್ಲೇ ನಾನು ಹೊಟ್ಟೆ ತುಂಬಿಸ್ಕೋತೀನಿ, ನಾನು ಇನ್ಮೇಲೆ ಪ್ರಾಣಿಗಳು ಯಾವ ಪ್ರಾಣಿನೂ ಕೊಲ್ಲಲ್ಲ ಅಂತ ಹೇಳ್ತಾನೆ. ಹೀಗೆ ರಾಜಂಗೆ ಅಹಿಂಸಾ ಧರ್ಮನ, ಯಾವ ಪ್ರಾಣಿಗಳನ್ನು ಕೊಲ್ಲಬಾರ್ದು, ಎಲ್ಲವಕ್ಕೂ ಅಭಯ ಕೊಡಬೇಕು ಅಂತ ಹೇಳಿ ನಿಗ್ರೋಧ ಮೃಗ ವಾಪಸ್ಸು ಎಲ್ಲ ಜಿಂಕೆಗಳ ಜೊತೆ, ಆ ಶಾಖಾಮೃಗದ ಗುಂಪಿನ ಜಿಂಕೆಗಳನ್ನು ಕರ್ಕೊಂಡು ಎಲ್ಲ ವಾಪಸ್ ಕಾಡಿಗೆ ಹೋಗ್ತಾರೆ. ಆದರೆ ಇಷ್ಟರ ಮಧ್ಯೆ ಇನ್ನೇನಾಗುತ್ತೆ ಗೊತ್ತಾ? ಈ ಪ್ರಾಣಿಗಳಿಗೆ ರಾಜನೇ ಅಭಯ ಕೊಟ್ಬಿಟ್ಟಿದ್ದಾನೆ, ಆ ಪ್ರಾಣಿಗಳನ್ನು ಯಾರೂ ಕೊಲ್ಲೋ ಹಂಗಿಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಆದರೆ ಕೆಲವು ಜಿಂಕೆಗಳೇನು ಮಾಡ್ತಾ ಇರ್ತವೆ, ಜನಗಳು ಬೆಳೆದಿದ್ದಂತಹ ಗದ್ದೆ ಹೊಲಕ್ಕೆಲ್ಲ ನುಗ್ಬಿಟ್ಟು ಅದನ್ನೆಲ್ಲ ಮೇಯ್ದುಬಿಡ್ತಿರ್ತವೆ. ಈಗ ಜನಗಳಿಗೆ ತೊಂದರೆ, ಜನಗಳು ಅದನ್ನು ಕೊಲ್ಲೋ ಹಂಗಿಲ್ಲ, ಯಾಕೆಂದರೆ ರಾಜನೇ ಆಜ್ಞೆ ಮಾಡಿದ್ದಾನೆ, ರಾಜನೇ ಅವುಗಳಿಗೆ ಅಭಯ ಕೊಟ್ಟಿದ್ದಾನೆ, ನಾವು ಕೊಲ್ಲೋ ಹಂಗಿಲ್ಲ, ಕೊಲ್ಲದೇ ಇದ್ದರೆ ನಾವು ಬೆಳೆದಿದ್ದೆಲ್ಲ ನಾಶ ಆಗೋಗುತ್ತೆ. ಜನಗಳು ಏನು ಮಾಡಬೇಕು? ಅವರೆಲ್ಲ ಬಂದು ರಾಜನ ಹತ್ರನೂ ದೂರು ಕೊಡೋ ಹಂಗಿಲ್ಲ, ಯಾಕಂದರೆ ರಾಜ ಯಾವ ಪ್ರಾಣಿಗೂ ಹೊಡಿಬೇಡಿ, ಯಾವ ಪ್ರಾಣಿನೂ ಕೊಲ್ಲಬೇಡಿ ಅಂತ ಹೇಳಿಬಿಟ್ಟಿದ್ದಾನೆ. ಅದು ನಿಗ್ರೋಧಕ್ಕೆ ಗೊತ್ತಾಗತ್ತೆ. ಆಗ ನಿಗ್ರೋಧ ತಾನೇ ಆ ಜನಗಳ ಹತ್ರ ಬಂದು, ನೀವು ಒಂದು ಮಾಡಿ, ನಿಮ್ಮ ಗದ್ದೆ ತುದಿನಲ್ಲಿ ಎಲ್ಲಿ ತನಕ ನೀವು ಬೆಳೆನ ಬೆಳೆದಿದ್ದೀರಾ, ಎಲ್ಲಿ ತನಕ ನೀವು ಭತ್ತನೋ ಏನು ಬೆಳೆದಿದ್ದೀರೋ ಅದನ್ನು ಒಂದು ಗುರುತು ಮಾಡಿ, ಗದ್ದೆ ಬದುನಲ್ಲಿ ಸುಣ್ಣ ಹಾಕ್ಬಿಟ್ಟು ಗುರುತು ಮಾಡಿ, ನಾನು ಎಲ್ಲ ಜಿಂಕೆಗಳಿಗೂ ಹೇಳ್ತೀನಿ, ಆ ಗುರುತನ್ನು ದಾಟಿ ಯಾರೂ ಗದ್ದೆ ಒಳಗೆ ಹೋಗಬಾರ್ದು, ಈ ಗುರುತಿನ ಆಚೆ ಇರೋ ಜಾಗ ಎಲ್ಲ
ಮನುಷ್ಯರಿಗೆ ಸೇರಿದ್ದು. ಅಲ್ಲಿ ಅವರು ಆಹಾರ ಬೆಳ್ಕೊಂಡು ಅವರು ಆಹಾರ ತಿನ್ಬೋದು. ಯಾಕೆಂದರೆ ಮನುಷ್ಯರು ಪ್ರಾಣಿಗಳನ್ನು ತಿನ್ನೋ ಹಂಗಿಲ್ಲ ಅಂತ ಮಾಡಿದ್ದಾರೆ. ಆದ್ದರಿಂದ ರಾಜನೇ ಆಜ್ಞೆ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಮನುಷ್ಯರು ಅಲ್ಲಿ ತಮಗೆ ಬೇಕಾದ ಆಹಾರನ ಬೆಳ್ಕೋಬೋದು. ಅಲ್ಲಿಗೆ ಕಾಡಿನ ಯಾವ ಪ್ರಾಣಿನೂ ಅಲ್ಲಿ ಹೋಗೋಂಗಿಲ್ಲ. ಅದೇ ರೀತಿ ಮನುಷ್ಯರು ಕೂಡ ನಮ್ಮ ಮೇಲೆ ಯಾವುದೇ ರೀತಿಯಲ್ಲೂ ಆಕ್ರಮಣ ಮಾಡೋದಿಲ್ಲ ಅಂತ. ಹೀಗೆ ಮಾಡಿಕೊಂಡು ಮನುಷ್ಯರು ಕಾಡಿನ ಪ್ರಾಣಿಗಳು ಸಂತೋಷವಾಗಿ ಕಾಡಿನ ಪ್ರಾಣಿಗಳು ಕಾಡೊಳಗೇ ಮೇಯ್ಕೊಂಡಿರ್ತವೆ. ಮನುಷ್ಯರು ತಮ್ಮ ಊರಿನ ಸುತ್ತಮುತ್ತ ತಮಗೆ ಬೇಕಾದ ಆಹಾರಗಳನ್ನೆಲ್ಲ ಬೆಳ್ಕೊಂಡು ಅವರು ಜೀವನ ಮಾಡ್ತಿರ್ತಾರೆ. ಇದೇ ಅಲ್ವಾ ಎಲ್ಲರೂ ಒಬ್ರಿಗೊಬ್ಬರು ಹೊಂದ್ಕೊಂಡು ಬದುಕೋದು ಅಂತ. ಒಬ್ಬರು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿದರೆ ಅವರು ಸುಮ್ಮನೆ ಇರ್ತಾರಾ? ಇನ್ನೊಂದು ದಿವಸ ಅವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರಲ್ವಾ? ಅದರ ಬದಲಿಗೆ ನಮ್ಮ ಪಾಡಿಗೆ ನಾವಿರೋಣ, ನಾವೂ ಸಂತೋಷವಾಗಿರ್ತೀವಿ, ನಿಮ್ಮ ಪಾಡಿಗೆ ನೀವಿರಿ, ಆಗ ನೀವು ಸಂತೋಷವಾಗಿರ್ತೀರಾ ಅಂತ ಅಂದ್ಕೊಂಡು ಒಬ್ರಿಗೊಬ್ಬರು ಹೊಂದ್ಕೊಂಡು ಬಾಳ್ವೆ ಮಾಡಿದರೆ ಎಲ್ಲರೂ ಸುಖವಾಗಿರ್ಬೋದು ಅಲ್ವಾ?